ಮತ್ತೆ ಡಿಕೆ ಸಿಎಂ ಕೂಗು ಪವರ್ ಫೈಟ್ಗೆ ಬಿಗ್ ಟ್ವಿಸ್ಟ್ ಇದೀಗ ಕಾಂಗ್ರೆಸ್ ಪಾಳ್ಯದಲ್ಲಿ ಜೋರಾಯಿತು ಕುರ್ಚಿ ಕಾಳಗ. ಮತ್ತೆ ಡಿಕೆ ಸಿಎಂ ಕೂಗು ಕೇಳಿ ಬರ್ತಾ ಇದೆ. ಪವರ್ ಫೈಟ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್. ಕಾಂಗ್ರೆಸ್ ಪಾಳ್ಯದಲ್ಲಿ ಜೋರಾಯಿತು ಕುರ್ಚಿ ಕಾಳಗ. ಡಿಕೆಶಿ ಸಿಎಂ ಆಗಬೇಕೆಂಬ ಕೂಗು ಮತ್ತೆ ಮುನ್ನೆಲೆಗೆ. ಕೈಗೆ ಎಸ್ಐಆರ್ ಸಂಕಷ್ಟ, ಮತ್ತೊಂದೆಡೆ ಕುರ್ಚಿಗಾಗಿ ತಿಕ್ಕಾಟ. ಬೆಂಬಲಿಗರನ್ನು ಮುಂದೆ ಬಿಟ್ಟು ರಾಜಕೀಯ ದಾಳ. ಮೊನ್ನೆ ಪರಂ ಹಾಗೂ ಸಿಎಂ ಸಿದ್ದು ಪರ ಫ್ಯಾನ್ಸ್ ಜೈಕಾರ ಹಾಕಿದ್ರು. ಈಗ ಡಿಕೆ ಮುಂದಿನ ಸಿಎಂ ಎಂದು ಪೋಸ್ಟರ್ ಪ್ರದರ್ಶನ. ದೇವನಹಳ್ಳಿ ಸಭೆಗೆ ಬರುವ ವೇಳೆ ಪೋಸ್ಟರ್ ಪ್ರದರ್ಶನ. ಡಿಕೆ ಕಾರಿನ ಮುಂದೆ ಪೋಸ್ಟರ್ ಹಿಡಿದ ಕಾರ್ಯಕರ್ತರು. ನಮ್ಮ ಮುಂದಿನ ಸಿಎಂ ಡಿಕೆಶಿ ಎಂದು ಫ್ಯಾನ್ಸ್ ಜೈಕಾರ. ಕಾರ್ಯಕರ್ತರ ಕಂಡು ಹೆದ್ದಾರಿಯಲ್ಲಿ ಕಾರು ನಿಲ್ಲಿಸದ ಡಿಕೆ. ಸಿಎಂ ಎಂಬ ಪೋಸ್ಟರ್ ಕಂಡು ನಸುನಕ್ಕ ಡಿಸಿಎಂ ಡಿಕೆ ಶಿವಕುಮಾರ್. ಕಾರಿನಿಂದ ಇಳಿಯದೆ ಕೈ ಬೀಸಿ ಹೊರಟ ಡಿಸಿಎಂ ಡಿಕೆ. ಮತ್ತೆ ಡಿಕೆ ಶಿವಕುಮಾರ್ ಸಿಎಂ ಎಂಬ ಕೂಗು ಕೇಳಿ ಬರ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಬಗೆಹರಿಯದ ಸಮಸ್ಯೆ ಅಂತ ಅಂದ್ರೆ ಇದು ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುರ್ಚಿ ಫೈಟ್. ನಾನಾ ನೀನು ಅನ್ನುವಂಥ ಜಿದ್ದಾಜಿದ್ದಿ ನಡೀತಾನೆ ಇದೆ. ಒಂದು ಕಡೆ ಅಷ್ಟು ಈಸಿಯಾಗಿ ಕುರ್ಚಿಯನ್ನ ತನ್ನತ್ತ ತೆಗೆದುಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ಗೆ ಅಷ್ಟು ಈಸಿ ಆದಂಥ ಕೆಲಸ ಅಲ್ಲ. ಬಟ್ ಆದರೂ ಪ್ರಯತ್ನದಲ್ಲಿದ್ದಾರೆ. ಸಿದ್ದರಾಮಯ್ಯ ಟೀಮ್ ಒಂದು ರೀತಿಯಾದಂಥ ರಣತಂತ್ರವನ್ನು ರೂಪಿಸ್ಕೊಂಡು ಹೋಗ್ತಾ ಇದ್ರೆ. ಒಂದು ಕಡೆ ನೋಡಿ, ಇತ್ತೀಚೆಗೆ ನಾವು ಗಮನಿಸಿದ್ವಿ ದಲಿತ ಸಿಎಂ ಎನ್ನುವಂಥ ಕೂಗು. ಯಾವಾಗ ಡಿಕೆ ಶಿವಕುಮಾರ್ ಹೈಕಮಾಂಡ್ ಹೋಗಿ ಭೇಟಿ ಆಗ್ತಾರೆ, ಇದ್ರ ಬಗ್ಗೆ ಚರ್ಚೆ ಶುರುವಾಗುತ್ತೆ. ಆಗ ದಲಿತ ಕಾರ್ಡ್ ಮತ್ತೆ ಪ್ಲೇ ಆಗುತ್ತೆ ಪರಮೇಶ್ವರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೀಗ ಇವತ್ತೇನು ದೇವನಹಳ್ಳಿಯಲ್ಲಿ ಮೀಟಿಂಗ್ ಇತ್ತು. ಮೀಟಿಂಗಿಗೆ ತೆರಳುತ್ತಾ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂಥ ಒಂದು ಬೋರ್ಡನ್ನು ಹಿಡಿದು ನಿಂತಿರ್ತಾರೆ. ಕಾರ್ನಲ್ಲಿ ಡಿಕೆ ಶಿವಕುಮಾರ್ ತೆರಳ್ತಾ ಇದ್ರು. ಬಟ್ ಯಾವುದೇ ರೀತಿಯಾಗಿ ಕಾರನ್ನು ನಿಲ್ಲಿಸಿ ಮಾತನಾಡುವಂಥ ಪ್ರಯತ್ನ ಮಾಡಿಲ್ಲ. ಸುಮ್ಮನೆ ನಕ್ಕು ಅಲ್ಲಿಂದ ಪಾಸ್ ಆಗಿದ್ದಾರೆ. ಎಷ್ಟು ಗಮನಿಸ್ತಾ ಇದ್ದೀವಿ ನಾವು ಅದೇ ವಿಡಿಯೋ. ಡಿಕೆ ಶಿವಕುಮಾರ್ ಮೂವ್ ಆಗ್ತಾರೆ, ಬಟ್ ಗಾಡಿಯನ್ನು ನಿಲ್ಲಿಸಲ್ಲ. ಜಸ್ಟ್ ನೋಡಿ ಅಲ್ಲಿಂದ ಪಾಸ್ ಆಗ್ತಾರೆ ಅಷ್ಟೆ. ಕಾರ್ಯಕರ್ತರೆಲ್ಲ ರೆಡಿ ಆಗಿದ್ರು, ಮಾಲೆ ಎಲ್ಲ ಹಿಡ್ಕೊಂಡು ಅಲ್ಲೇ ಒಂದು ಸನ್ಮಾನನೂ ಮಾಡಿಬಿಡೋಣ ಅಂತ. ಬಟ್ ಯಾವುದು ಕೂಡ ಅಲ್ಲಿಗೆ ಆಸ್ಪದ ಸಿಕ್ಕಿಲ್ಲ. ಅಲ್ಲಿಂದ ಮೂವ್ ಆಗಿದ್ದಾರೆ ಡಿಕೆ ಶಿವಕುಮಾರ್.